ಮುಗಿಯಲಿ ನಿನ್ನ ಸಂಘ ಪ್ರಣಮಿ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಶಿವನೇ, ನಿನಗಾಗಿ ಯಾರು ಸತ್ತಿಲ್ಲ ಈ ನಾಡಿನಲ್ಲಿ. ಯಾಕೆಂದರೆ ಇದು ಕಲಿಯುಗ, ನನ್ನಂತ ವೀರ ಪುರುಷನ ಕ್ರಾಂತಿಯುಗ. ಸಮಯಕ್ಕೆ ತಕ್ಕಂತೆ ಸರಮಾಲೆಯಾಗಿ ನನ್ನ ಕಾರ್ಯ ಸಾಧನೆಯಾಗಬೇಕಾದರೆ ಹಣ, ಹೆಂಡ, ಹೆಣ್ಣು ಇವು ಮೂರನ್ನು ಬಳಸಲೇಬೇಕು. ಕಾಲಕ್ಕೆ ತಕ್ಕಂತೆ ಬಳಸಿ, ತಾಳಕ್ಕೆ ತಕ್ಕಂತೆ ಕುಣಿಸಿ ನನ್ನ ಸೇಡು ತೀರಿಸಲೇಬೇಕು. ಅಂದಾಗ ನನ್ನ ರಾಜಕೀಯ ಕೊಂದು ಬೆಲೆ ಇನ್ನು ಮುಂದೆ ತಾಸಿಗೊಂದು ಕೊಲೆ. ಮಾಂತ್ರಿಕ, ಅದೇನು ಗೌಡ್ರೆ, ನಿಮ್ಮ ಬಾಯಿಂದ ಬಿತ್ತರಿಸಿ ಅದಕ್ಕೆ ನನ್ನ ಸದಾ ಉತ್ತರವಿದೆ. ಇವತ್ತಿನ ಸಂತೋಷದ ಸಂಭ್ರಮಕ್ಕೆ ಗೆಳೆಯರಿಗೆ ಪಾರ್ಟಿ ಮೀಟಿಂಗ್ ಇಟ್ಟಿದ್ದೇನೆ. ಇನ್ನೂ ಯಾರು ಬಂದೇ ಇಲ್ವಲ್ಲೋ? ಈಗಲೇ ಬರಲಿಕ್ಕೆ ಹೇಳಿದ್ದೇನೆ ಗೌಡ್ರೆ. ಉಳಿದ ಕೆಲಸ ಶಿತಾಪತಿ ರೆಡಿ ಮಾಡಲು ಹೋಗಿದ್ದಾನೆ. ಓ ಮನೋಹರ, MD ಸಾಹೇಬ್ರು ಬಂದೇ ಬಿಟ್ಟ. ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೆಮು ಕಣೋ, ಗೆಲ್ಲೋಣ ಬಾ. ಕೋಟಿಗೊಬ್ಬ, ಕೋಟಿಗೊಬ್ಬ. ನಮಸ್ಕಾರ ಗೌಡ್ರೆ. ಓಹೋ, ವೆಲ್ಕಮ್ ಮಿಸ್ಟರ್ ಮನೋಹರ, ವೆಲ್ಕಮ್. ನಮ್ಮ ಪಾರ್ಟಿಗೆ ಆಧಾರದ ಸ್ವಾಗತ. ಸಂತೋಷ, ನಿಮ್ಮ ಮಾತಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಇಷ್ಟೇಕೆ ಮನೋಹರ, ನೀನು ಮಾಡಿದ ಕೆಲಸಕ್ಕೆ ಮುಂದೊಂದು ದಿನ ನನ್ನ ಸಮೂಹ ಸಂಸ್ಥೆಯಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ನಿನ್ನ ಹೆಸರಿಗೆ ಬರೆಸಿಕೊಡ್ತೇನೆ. ಓಕೆ ಓಕೆ ಓಕೆ, ಇದು ಯಾವ ದೊಡ್ಡ ಕೆಲಸ ಬಿಡಿ ಸರ್. ನಾನು ಮಾಡಬೇಕಾದ ಕೆಲಸ ಇನ್ನೂ ಬೇಕಾದಷ್ಟಿದೆ. ಆ ಶಶಿಧರನ್ನ ಮದುವೆ ಮಾಡಿ ಆ ಧರ್ಮರಾಜರನ್ನು ಮನೆಯಿಂದ ಹೊರ ಹಾಕಿದರೆ ಮುಗಿದಂತೆ ಏನು? ಇಲ್ಲ, ಇಷ್ಟಕ್ಕೆ ತೃಪ್ತಿ ಪಡಬೇಡಿ. ಹೌದು ಮನೋಹರ, ಹೌದು. ಆ ವೀರ ನನ್ನ ಕಾಲಡಿಯಲ್ಲಿ ಉಡಿಯಾಗಿ ಬೀಳಬೇಕು. ನಾನು ನೆಚ್ಚಿಕೊಂಡ್ರು ಆ ಭೂಮಿ ನನ್ನ ಕೈವಶವಾಗಬೇಕು. ಅಂದಾಗ ನನಗೆ ತೃಪ್ತಿ. ಅಲ್ಲಿಯವರೆಗೂ ನನಗೆ ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ. ಅಷ್ಟೇ ಅಲ್ಲ, ಆ ನಿನ್ನ ತಂಗಿ ಲಕ್ಷ್ಮಿ ನಿನ್ನ ಮನೆ ಸೇರಿದಾಗ, ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಆ ಬೀರ ನಿನ್ನ ಮನೆ ಸೇರುವಾಗ ಅವನ ಹೆಣ ನಡುಮನೆಯಲ್ಲೇ ಆಗಬೇಕು. ಆ ನಂತರ ನಾವು ಗಹಗೈಸಿ ನಗಬೇಕು. ಅಂದಾಗೆ ನಮ್ಮ ಗೌಡರು ಈ ನಾಡಿನಲ್ಲಿ ಒಡೆಯರಾಗಲಿಕ್ಕೆ ಸಾಧ್ಯವೇ? ಹೌದು ಹೌದು ಮಾಂತ್ರಿಕ, ಆ ಮಂಗಳ ಸ್ಥಿತಿಯ ಬೀರನಿಗೆ ಬರಲೇಬೇಕು.
ಅದೇನೆಂದು ಹೇಳಿರಿ. ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಈಗಲೇ ತಂದು ನಿಮ್ಮ ಮುಂದೆ ಇಳಿಸಲೇ, ಇಲ್ಲ ಆ ಬೀರನನ್ನು ಎಡಕಮುರಿ ಕಟ್ಟಿ ತಂದು ನಿಮ್ಮ ಮುಂದೆ ಒಯ್ಯಲಿ, ಇಲ್ಲ ಅವನಿತ್ತ ಮನೆಗೆ ಬೆಂಕಿ ಹಚ್ಚಿ ಎಲ್ಲವನ್ನ ಸುಟ್ಟು ಬಿಡಲಿ. ಮಾಂತ್ರಿಕ, ಈ ಎಲ್ಲವನ್ನು ಮಾಡುವ ಮುನ್ನವೇ ಅವರು ಎಲ್ಲಿದ್ದಾರೆಂದು ತಿಳಿದುಕೋ. ಆ ಶಶಿಯನ್ನು ಈ ಪಾರ್ಟಿ ಕರೆಸು, ಕುಡಿಸು, ಎಲ್ಲವನ್ನು ತಿಳ್ಕೋಬೇಕು. ಆಮೇಲೆ ಈ ಕೆಲಸಕ್ಕೆ ಕೈ ಹಾಕೋಣ. ಒಂದು ಮಾತು ಮತ್ತು ಮೂಡಿಸಿ ಮಾತಿನ ಬರದಲ್ಲಿ ನೀವೇನಾದರೂ ಆ ಮಂಗಳ ಕೊಲೆ ಮಾಡಿದ ಸುದ್ದಿ ಬಾಯಿ ಬಿಟ್ಟರೆ ಕೊಲೆಗಾರ ನಾನೇ ಆಗಿ ಸಿಕ್ಕಿ ಬೀಳ್ತೀನಿ. ಅದಕ್ಕೆ ನೀವು ಭಯ ಹೇಳ್ತೀರಿ? ಆ ಶಶಿಧರನೇ ನಮ್ಮವನಾಗಿರುವಾಗ ನಿಮಗೇಕೆ ಚಿಂತೆ ಗೌಡ್ರೆ? ಆಕಾಶವೇ ಮೈ ಮೇಲೆ ಬಿದ್ದು ಅಪ್ಪಳಿಸಿದರು, ಈ ಭೂಮಿ ಇಬ್ಬಾಗವಾದರು ಆ ಶಶಿಧರ ಮಾಡಿ ತಪ್ಪಲಾರ. ಹೌದು, ಆ ಶಶಿಧರನ ಅಧಿಕಾರವೇ ನನ್ನ ತಂಗಿಯ ಕೇಳಿದೆ. ನೀವು ಅಂತೂ ಅಗತ್ಯವಿಲ್ಲ. ಬೇಗನೆ ಆ ಸೀತಾಪತಿಯನ್ನು ಕರೆದು ಈ ಕಾರ್ಯಕ್ಕೊಂದು ಚಾಲನೆ ಕೊಡಿ. ಬಂದೆ ಮನೋರ, ನಿಮ್ಮ ಹತ್ತಿರನೇ ಬಂದೆ. ಓ ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ. ಓಹೋ, ಇನ್ಸ್ಪೆಕ್ಟರ್ ಸಾಹೇಬರು ಬನ್ನಿ, ನಮ್ಮ ಪಾರ್ಟಿಗೆ ಆದರ ಆತ್ಮೀಯ ಸ್ವಾಗತ. ಹೇಗಿದೆ ತಮ್ಮ ಡ್ಯೂಟಿ? ತಮ್ಮ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೆದಿದೆ ಸರ್. ನೀವು ನಮ್ಮ ಪಾಲಿನ ದೇವರು. ಈಟ ಏನ್ ಮಾಡ್ತೀರಿ ಸಾಹೇಬ್ರ? ಇವ್ರು ಮುಂದ ನಮ್ಮ ಕರ್ನಾಟಕದ ಗೃಹ ಮಂತ್ರಿ ಆದ್ರ ನಾನು PA, ನೀವು SP ಪ್ರಮೋಷನ್ ಆಗ್ತೀರಿ ಸಾಹೇಬ್ರ. ಸೀತಾಪತಿ ಅವರೇ, ನೀವು ಹಾಸ್ಯ ಚಟಾಕೆಯ ಚತುರರು, ಮಾಂತ್ರಿಕರು, ಮಹಿಮರು. ಅಂದಂಗ ನಡೆದ್ರಿ ನಮ್ಮ ಬಳಗದ ಬಲ. ಏ ಮಾಂತ್ರಿಕ, ಯಾಕೆ ಸುಮ್ಕ ಹಲಕಿಸಿದ್ರೆ ಕಿಸಿ 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 ಅಂತ ಟೇಬಲ್ ಮ್ಯಾಗ ರೆಡಿ ಮಾಡು ಬಾಟ್ಲಿ ದಾರು ಗೀರು ಎಲ್ಲ ಕೊಯ್ಯು. ನೀನು ಬಾಟ್ಲಿ ಈಗಲೇ ಇಡ್ತೀನಿ. ಕೂಡದ ಮೇಲೆ ಹಣ್ಣು ಎಲ್ಲೈತು? ಏ ಈಗಲೇ ಬಂತು ಪ್ಲೀಸ್. 1 2 3
ಸೀತಾಪತಿ ಏನ್ ಫಿಕ್ಸ್ ಮಾಡ್ಯಾರಿ ವಿವೇಕಿ? ಗೌಡ್ರ ವಿಮಾನದ ಜಾಗ ರೀ ಅಪ್ಪ, ನೀವೇನ್ ತಿಳ್ಕೊಂಡಿದ್ರಿ ಗೌಡ್ರ? ಒಳಗೆ ನಡ್ರಿ ಗೌಡ್ರ, ಎಲ್ಲಾ ತಿಳಿಸಿ ಹೇಳ್ತೀನಿ. ನಡ್ರಿ, ನಡ್ರಿ.